ಇಂದು ಬೀದರ್ ನಗರದ ವಾರ್ಡ್ ಸಂಖ್ಯೆ 20ರಲ್ಲಿ ಹೊಸ ಸಮುದಾಯ ಭವನಕ್ಕೆ ಸಂಬಂಧಿಸಿದಂತೆ ಮಹತ್ವದ ಕಾರ್ಯಕ್ರಮವೊಂದು ನಡೆಯಲಿದೆ. ಹಲವು ದಿನಗಳಿಂದ ಈ ಭಾಗದ ಜನರು ಹಲವಾರು ಮೂಲಭೂತ ಸಮಸ್ಯೆಗಳು ಹಾಗೂ ಕಷ್ಟಗಳಿಂದ ತೊಂದರೆ ಅನುಭವಿಸುತ್ತಿದ್ದು, ಇದೀಗ ಭವನದ ಚಟುವಟಿಕೆಗಳು ಮತ್ತು ಸಾಮಾಜಿಕ ಕೆಲಸಗಳು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ವಾರ್ಡ್ ಸಂಖ್ಯೆ 20ರ ನಿವಾಸಿಯೊಬ್ಬರು ಮಾತನಾಡುತ್ತಾ ಮನವಿ ಮಾಡಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಭವನದ ಮುಖ್ಯಸ್ಥರಾದ ಗಣೇಶ್, ಕಾರ್ಯದರ್ಶಿ ಸತ್ಯದೀಪ್, ಗೋಪಾಲ್ ಓಂಕಾರ್ ಮಾಸ್ಟರ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಈ ಸಮುದಾಯ ಭವನಕ್ಕೆ ಬರೀ ಎಂಟ್ರೆನ್ಸ್ ಕೊಟ್ಟಿದ್ದಾರೆ, ಎಕ್ಸಿಟ್ ಅದೇ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ನಮ್ಗೆ ಎಂಟ್ರೆನ್ಸ್ ಅದು ಕೊಟ್ಟ ಮೇಲೆ ಈ ಕಡೆ ಎಕ್ಸಿಟ್ ಕೊಡ್ಬೇಕು. ಎಕ್ಸಿಟ್ ಮಾಡಿ ಊರ್ ಕಡೆ ಎಲ್ಲರೂ ಕೇಳ್ತಾ ಇದೀವಿ, ಕ್ಲೋಸ್ ಮಾಡಿದ್ರೆ ದಯವಿಟ್ಟು ಎಕ್ಸಿಟ್ ಮಾಡ್ಕೊಡ್ಬೇಕು. ಅದು ಮಾಡಿದಾಗ ಮಾತ್ರ ಇಲ್ಲಿ ಹೋಗ್ಲಕ್ ಬರ್ಲಕ್ ಅನುಕೂಲ ಆಯ್ತದೆ. ಏನೋ ಸಮಸ್ಯೆ ಆಯ್ತು ಅವಘಡ ಆದಾಗ ಹೊರಗಡೆ ಹೋಗಕ್ ಜನಕ್ಕೆ ಹೋಗಕ್ ಅದಿಬೇಕು. ಎಕ್ಸಿಟ್ ಮಾಡಿದ್ರೆ ಅದೇ ದುಡ್ಡು ಅವ್ರು ಸೇವ್ ಮಾಡ್ಕೊಳತ್ತಾರೆ ಅಂತ ತಿಳ್ಕೊರ, ಆ ದುಡ್ಡು ಅವ್ರಿಗೆ ಸೇವ್ ಆಗ್ಲತ್ತು. ಇದು ಮಾಡ್ಬೇಕಾಗೈತೆ, ಎನಿ ಕಂಡೀಷನ್ ಮಾಡ್ಲೇಬೇಕು. ಆ ಬಜೆಟ್ ನಲ್ಲಿ ಅದು ಮಾಡ್ಲೇಬೇಕು. ಎಲ್ಲ ಹುಡುಗರು ಏನಪ್ಪಾ ಅಂತಂದ್ರೆ ಎಲ್ಲ ರೀತಿಯಿಂದ ನಮ್ಮ ಒಗ್ಗಟ್ಟಿದೆ ನಮ್ಮ ಊರಲ್ಲಿ. ಎಲ್ಲ ಹುಡುಗರು ಹೆಂಗ್ ಸ್ಟಾರ್ಗಳೆಲ್ಲ ಏನ್ ಮಾಡಿದ್ರೆ ಕ್ಲೀನ್ ಮಾಡಿದ್ದಾರೆ. ಇದು ಹಂಗೆ ಇದ್ದಿತ್ತು 4 ವರ್ಷಗಳಿಂದ. ಇದು ಫುಲ್ ಡಸ್ಟ್ ಆಗಿತ್ತು, ಪೂರ್ತಿ ಗಲೀಜಾಗಿತ್ತು. ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದಾರೆ ಎಲ್ಲ ಹುಡುಗರೆಲ್ಲರೂ. ಇದೇ ರೀತಿಯಾಗಿ ಮತ್ತೆ ಇದೇ ರೀತಿಯಾಗಿ ನೀರು ಸೂರಿ ನೋಡ್ರಿ ಫುಲ್ ತುಂಬ ಹಾಸ್ಗಟ್ಲತ್ತದ. ಈ ರೀತಿಯಿಂದ ಅದು ಗಿಲೋನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಆಮೇಲೆ ನಮ್ಮ ಮೇಲ್ಗಡೆ ಟಿನ್ ಶೆಡ್ ಹಾಕ್ಬಿಡ್ತೆ ಅಂತ ಅದನ್ನು ಹಾಕ್ಕೊಡ್ಲಿಲ್ಲ. ಆಲ್ರೆಡಿ ಬಜೆಟ್ ಆಗಿದೆ, ಬಜೆಟ್ ಆದ್ರೂ ಸಹ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ದಯಮಾಡಿ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತ ಆದಷ್ಟು ಬೇಗನೆ ನಮ್ಮ ಊರು ಓಣಿಗೆ ನಮ್ಮ ಅಂಬೇಡ್ಕರ್ ಭವನ್ ಸಲುವಾಗಿ ಇದೇ ನಾವೇನು ಮೇಲೆ ಫಂಕ್ಷನ್ ಹಾಲ್ ಮಾಡ್ಕೋಬೇಕಂತ ನಾವು ಇದು ಮಾಡ್ಕೊಂಡಿದ್ದಿಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಇದಕ್ಕೆ ಬಜೆಟ್ ಆದಷ್ಟು ಬೇಗನೆ ರಿಲೀಸ್ ಮಾಡಬೇಕು, ಇದು ಕಾಮಗಾರಿಗೆ ಪ್ರಾರಂಭ ಮಾಡಬೇಕಂತ ನಾವು. ಸೊ ಅದೇ ರೀತಿಯಾಗಿ ನೋಡ್ರಿ, ಮಳೆ ಸುರಾಗಿ ಎಷ್ಟು ತುಂಬ ಕೆಸರು ತುಂಬ ಆಗಿತ್ತು. ಇದೇ ರೀತಿ ಕ್ಲೀನ್ ಮಾಡಿದೆ ನಾವೇ ಎಲ್ಲ, ನಮ್ಮ ಹುಡುಗರೆಲ್ಲ ನಮ್ಮ ಊರು ಓಣಿ ಕಡೆಯಿಂದ. ಇಲ್ಲೆಲ್ಲ ತುಂಬ ರೂಮ್ ಎಲ್ಲ ಗಲೀಜಾಗಿತ್ತು ತುಂಬ. ಆ ರೀತಿ ತುಂಬ ಇದು ಮಾಡಿದೆ. ನಮ್ಗೇನಿಲ್ಲ, ಮೇಲ್ಗಡೆ ಡೋಮ್ ಹಾಕೊಟ್ರೆ ಒಳಗಡೆ ನೀರು ಬರಲ್ಲ. ಮೇನ್ ಏನು ಡೋಮ್ ಇರೋ ಕಡೆ ಕಾರಣ ನೀರು ಬರ್ತದೆ. ಒಳಗಡೆ ನೀರು ಬಂದು ಹಳೆ ಬಿಲ್ಡಿಂಗು ಸೋರಿಕೆ ಆಗ್ತಾ ಇದೆ. ಫಸ್ಟ್ ಡೋಮ್ ಹಾಕೊಡ್ಬೇಕು. ಈ ಸಿಮೆಂಟಿಂಗ್ ಪಂಚಾಯತ್ದಾಗ ಪಬ್ಲಿಕ್ ನೀರು ಕೇಳಿ ಹೆಂಗೆ ಬಿಡಬೇಕು. ಒಂದು 6 ತಿಂಗಳು ಪ್ರಾಬ್ಲಮ್ ಕೊಟ್ಟರೆ ಕ್ಯಾನ್ಸರಿಂಗ್ ಮಾಡೋದು ಕೊಟ್ಟು ಮಾಡಕ್ಕೆ ರೆಡಿ ಇಲ್ಲ ಮಾಡ್ಯಾರ. ಒಳಗೆ ಮೋಟ್ರ್ ಎಲ್ಲ ಕೂಡ್ಸ್ಯಾರ. ಪೈಪ್ ಬೇಕು, ಹಿಂಗೆ ರಾಡು ಪೈಪ್ ಅಂತ ರಾಡ್ ಹಾಕಿದ್ರೆ ಚಾಲು ಆಯ್ತದ.